ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನಿ. ನಾನು ಆರಾಮಾಗದೇನಿ ನೋಡ್ರಿ. ಇವತ್ತು ನೋಡ್ರಿ ನಾಗರ ಚೌತಿ ಐತಿ, ನಾಗಪಂಚಮಿ ಅಂತಾರಲ್ಲ, ನಾಳೆ ನಾಗಪಂಚಮಿ ಐತಿ. ಇವತ್ತು ನಾಗರ ಚೌತಿ ಹಬ್ಬವನ್ನು ಆಚರಣೆ ಮಾಡೋನು ಬರ್ರಿ. ನಮ್ಮ ಮನೆಯೊಳಗೆ ನಾವೆಲ್ಲ ನಾಗ ಚೌತಿಯನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಅಂಥೇಳಿ ನೋಡ್ಕೋತ ಹೋಗೋಣ ಬರ್ರಿ. ಮುಂಜಾನೆ ಲಘು ಎದ್ದು ನೋಡ್ರಿ, ನಾನು ಎಲ್ಲ ಕಸ ಹೊಡೆದು ಆಮೇಲೆ ನೀರು ಹಾಕಿ ಈ ರೀತಿ ನಾಗದೇವರನ್ನು ರಂಗೋಲಿ ಒಳಗೆ ಬಿಡಿಸೇನು ನೋಡ್ರಿ. ಇವತ್ತು ನಾವು ಒಳಗೆ ಬರೋದು, ನಾಗದೇವರು ಒಳಗೆ ಬರೋದು ಹಂಗೆ ಆ ರೀತಿ ರಂಗೋಲಿ ಹಾಕ್ಬೇಕು. ನಾವು ಮನೆಯೊಳಗೂ ಸತಕ ನಾಗದೇವರನ್ನು ಒಳಗೆ ಬರೋ ರೀತಿ ನಾವೇನು ಮಾಡ್ತೇವಂತಂದ್ರೆ, ಒಳಗೆ ಮುಖ ಮಾಡಿ ನಾಗದೇವರನ್ನು ರಂಗೋಲಿ ಒಳಗೆ ಹಾಕ್ತೇವೆ ನೋಡ್ರಿ. ಮುಂಜಾನೆ ಬೇಗನೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ದೇವ್ರ ಪೂಜೆನೂ ಮಾಡಿದ್ವಿ ನಾವು. ದೇವ್ರ ಪೂಜೆ ಮಾಡಿ ಹಾಲು ಹಾಕೋದಂತಾರಲ್ರಿ, ಮತ್ತು ತೆನಿ ಎರಿಯೋದೂ ಅಂತಾರೆ ಒಂದೊಂದು ಸೈಡ್. ನಾವೈತಲ್ರಿ ಈ ಹಾಲು ಎರಿಯುವಾಗ ಯಾವ ಸ್ತೋತ್ರ ಹೇಳ್ಬೇಕಂತಂದ್ರೆ, ಅನಂತಂ ವಾಸುಕೀಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ತ ಕಾಲ್ಯಂ ತಥಾ ಯಥಾನಿ ನವನಾಮಾನಿ ನಾಗನಾಮಾಚ ಮಹಾತ್ಮನಂ ಸಾಯಂಕಾಲೇ ಪಟೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಯ ವಿಶ್ವಭಯನಾಮಸ್ಯಂ ಸರ್ವತ್ರ ವಿಜಯೀ ಭವೇತ್ ಇತಿ ಶ್ರೀ ನವನಾಗ ಸ್ತೋತ್ರಂ ಸಂಪೂರ್ಣಂ. ಈ ಸ್ತೋತ್ರ ಹೇಳ್ಕೋತ ನಾವು ನಾಗಪ್ಪಗೆ ಹಾಲು ಎರಿಬೇಕ್ರಿ. ಅಂದ್ರೆ ನಮ್ಮ ಸರ್ವ ನಾಗದೋಷ ಎಲ್ಲ ಪರಿಹಾರ ಆಗ್ತೈತಿ ಅಂತಾರೆ. ನಮ್ಮ ಪಾಲು ನಿಮ್ಮ ಪಾಲು ಎಲ್ಲರದು ಪಾಲು ಅನ್ಕೋತನ ಸ್ತೋತ್ರ ಹೇಳ್ಕೋತ ನಾವು ಎಲ್ಲರೂ ಏನು ಮಾಡಿದ್ವಿ ಅಂತಂದ್ರೆ ಹಾಲು ಹಾಕಾಕತ್ತೇವೆ ನೋಡ್ರಿ. ನಮ್ಮ ಶ್ರಾವಣಿನೂ ಈಗ ಹಾಲು ಹಾಕಾಕತ್ತಾಳ. ನಮ್ಮ ಅಪ್ಪನ ಪಾಲಿನ, ನಮ್ಮ ಅವ್ವನ ಪಾಲಿನ, ನನ್ನ ಹೆಂಡತಿ ಪಾಲಿನ, ನನ್ನ ಮಕ್ಕಳ ಪಾಲಿನ, ಎಲ್ಲ ಪಾಲಿ ಕಾಪಾಡ ನಾಗಪ್ಪ. ಈ ರೀತಿ ಸರ್ವರ ಪಾಲ ಅನ್ಕೋತ ಎಲ್ಲಾರ್ದು ಹಾಲು ಹಾಕಿದ್ವಿ. ಆಮೇಲೆ ನಾಗರ ಕಟ್ಟೆಗೂ ಹೋಗೋದಿತ್ರಿ ನಮ್ಗೆ. ಅಲ್ಲಿ ಹೋಗಾಕು ಇದಷ್ಟೆಲ್ಲ ತಯಾರು ಮಾಡಿಟ್ಕೊಂಡೇನು ನೋಡ್ರಿ. ಈಗ ನಾಗಪ್ಪನ ಕಟ್ಟಿಗೆ ಹೋಗೋಣ ಬರ್ರಿ ಎಲ್ಲರೂ. ಬರ್ರಿ ಹಂಗಾರ ಎಲ್ಲರೂ ನಾಗಪ್ಪನ ಕಟ್ಟಿಗೆ ಹೋಗೋಣಂತ. ಈಗ ಹೋಗಾಕೆ ರೆಡಿಯಾಗಿ ಹೊಂಟೇವಿ ನೋಡ್ರಿ ನಾವು. ಈ ಹಾಲು ಎರಿಯೋದಂತಾರಲ್ರಿ, ಹಾಲು ಎದ್ರ ಸಲುವಾಗಿ ಎರಿತಾರಂತಂದ್ರೆ, ಮೊದಲಿನ ಕತೆ, ಒಂದು ಐತಿಹಾಸಿಕ ಕತೆ ಅಂತಂದ್ರೆ, ಸಮುದ್ರ ಮಂಥನ ಮಾಡುವಾಗ ಮಂದರ ಪರ್ವತವನ್ನು ಕಡೆಗೋಲಾಗಿ ಮಾಡ್ಕೊಂಡು ದೇವತೆಗಳು ಮತ್ತು ದಾನವರು ಏನು ಮಾಡಿದ್ರಂದ್ರೆ, ಸರ್ಪರಾಜನಾದ ವಾಸುಕಿಯನ್ನು ಹಗ್ಗ ಮಾಡಿಕೊಂಡು ಕ್ಷೀರ ಸಮುದ್ರವನ್ನು ಕಡೆದು ಅಮೃತವನ್ನು ಪಡೆದ್ರಂತ್ರಿ. ಅದಕ್ಕಾಗಿ ಒರಟಾಗಿದ್ದ ಕಲ್ಲು ಬಂಡೆ ಮುಳ್ಳುಗಳಿಂದ ಕೂಡಿದ ಮಂದರ ಪರ್ವತಕ್ಕೆ ವಾಸುಕಿಯನ್ನು ಸುತ್ತಿ ಸಮುದ್ರವನ್ನು ಕಡೆದಿದ್ದರಿಂದ ವಾಸುಕಿ ಮೈಯೆಲ್ಲ ಕಿತ್ತು ಹೋಗಿ ತೀವ್ರವಾದ ರಕ್ತಸ್ರಾವವಾಗಿ ಉರಿ ನೋವುಗಳನ್ನು ಅನುಭವಿಸಬೇಕಾಗತ್ತಂತ್ರಿ ವಾಸುಕಿ. ಈ ಬಾಧೆಯನ್ನು ಶಮನ ಮಾಡುವ ಸಲುವಾಗಿ ತುಪ್ಪವನ್ನು ಹಚ್ಚಿ ಹಾಲಿನಿಂದ ಅಭಿಷೇಕ ಮಾಡಿ ನೋವು ಉರಿಯನ್ನು ಶಮನ ಮಾಡಲಾಯಿತು. ಹಾಲು ತುಪ್ಪ ಎರೆಯುವುದರಿಂದ ಸರ್ಪಗಳು ಶಾಂತಚಿತ್ತವಾಗಿ ಭೂಲೋಕದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿರುವ ಮಾನವರನ್ನು ಹರಿಸಿ ಅವರ ಸಂಕಟಗಳನ್ನು ಪರಿಹರಿಸುವರೆಂಬ ಪ್ರಚಾರಕ್ಕೆ ಬಂದಿದೆ. ಹೀಗಾಗಿ ತಲೆಯ ಎಲ್ಲ ಗಾಯಗಳಾಗಿ ಯಾವುದೇ ಔಷಧ ಉಪಚಾರಗಳಿಂದ ವಾಸಿಯಾಗದಿದ್ದಾಗ, ಕಿವಿ ಸೋರುತ್ತಿರುವಾಗ, ಮಕ್ಕಳು ಅನಾರೋಗ್ಯದಿಂದ ಬಳಲುತ್ತಿರುವಾಗ, ಸಂಕಟಗಳನ್ನು ಅನುಭವಿಸುತ್ತಿದ್ದಾಗ, ರೋಗ ರುಜಿನಗಳಿಂದ ಬಳಲುತ್ತಿದ್ದಾಗ ನಾಗರ ಕಲ್ಲಿಗೆ ಭಕ್ತಿಯಿಂದ ತನಿ ಎರೆದು ನಾಗದೇವತೆಗಳ ಆಶೀರ್ವಾದ ಪಡೆಯೋದರಿಂದ ಸಂಕಟಗಳೆಲ್ಲ ಪರಿಹಾರ ಆಗ್ತಾವಂತ ತನಿ ಎರಿತಾರೆ ನೋಡ್ರಿ. ಅದ್ರ ಸಲುವಾಗಿ ನೀವು ಎಲ್ಲರೂ ಏನು ಮಾಡೋದು ಅಂದ್ರೆ, ಇವತ್ತು ನಾಗಪ್ಪಗೆ ತನಿ ಎರಿಯೋಣ್ರಿ ನೋಡ್ರಿ. ನಾವು ಈಗ ನಾಗಪ್ಪನ ಕಟ್ಟಿಗೆ ಬಂದು ಅಲ್ಲೇನು ಮಾಡಕತ್ತೇವಂತಂದ್ರೆ, ಈಗ ತನಿ ಎರಿಯೋದು ಹಾಲು ಹಾಕೋದು ಮಾಡ್ತೇವೆ ನೋಡ್ರಿ ನಾವು.
ನೀವು ಎಲ್ಲರೂ ಯಾವ್ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಹೇಳಿ ನಮ್ಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ತಿರಲ್ಲ. ನಾವು ಹೋದಾಗ ಮುಂಜಾನೆ 9 ಗಂಟೆ ಅಷ್ಟಾಗಿತ್ತು ನೋಡ್ರಿ, ಆದರೂ ಎಷ್ಟು ಗದ್ಲಿತ್ತು ಅಂಥೇಳಿ, ಭಾಳ ಗದ್ಲಿತ್ತು. ನಾಗಪ್ಪಗೆ ಕಟ್ಟಿಗೆ ನಾವು ಅಲ್ಲಿ ಕ್ಯೂ ಹಚ್ಚಿದ್ವಿ. ಆಮೇಲೆ ನಾಗಪ್ಪಗೆ ಹಾಲು ಹಾಕಿ ಬಂದ್ವಿ ರೀ. ಅಷ್ಟೂರು ಗದ್ಲಿದ್ದಕ್ಕೆ ಒಂದು ಸ್ವಲ್ಪ ನಿಲ್ಬೇಕಾತ್ರಿ. ಅಲ್ಲಿ ಕೆಳಗೆ ಒಂದು ಕಟ್ಟೆ ಐತಿ, ಮತ್ತು ಅಲ್ಲೂ ಸತಕ್ಕೆ ಈ ರೀತಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ಆಲದ ಮರ ಐತ್ರಿ ಒಂದು ದೊಡ್ಡದು, ಅಲ್ಲೂ ಎಲ್ಲ ಹಾಲನ್ನು ಹಾಕಿದ್ವಿ ರೀ. ಅಲ್ಲಿಂದ ಈಗ ವಾಪಸ್ ಮನೆಗೆ ಬಂದ್ವಿ ನೋಡ್ರಿ. ಮನೆಗೆ ಬಂದ ಮೇಲೆ ಐತಲ್ಲ, ನಾವು ಇವತ್ತು ಏನೂ ಊಟ ಮಾಡಂಗಿಲ್ಲ ರೀ, ಉಪವಾಸ ಮಾಡ್ತೇವೆ. ಅದ್ರ ಸಲುವಾಗಿ ಅಂಥೇಳಿ ತಾಲಿಪಟ್ಟು ಆಮೇಲೆ ಕಡ್ಲಿಕಾಳು ಉಸಳಿ ಮಾಡ್ಕೊಂಡು ಅದನ್ನ ತಿಂತೇವೆ ರೀ. ಅದ್ರ ಸಲುವಾಗಿ ನಾನು ಬಂದಮೇಲೆ ನೈವೇದ್ಯಕ್ಕೆ ಅಂಥೇಳಿ ಕಡ್ಲಿಕಾಳು ಉಸಳಿ ಮಾಡಿಟ್ಟು ಹೋಗಿದ್ದೆ. ಆಮೇಲೆ ತಾಲಿಪಟ್ಟು ಮಾಡಕತ್ತೇನೆ ನೋಡ್ರಿ. ಈಗ ನೈವೇದ್ಯ ಎಲ್ಲ ಮಾಡಿ ಆಮೇಲೆ ನಾವು ಸತಕ್ಕೆ ತಾಲಿಪಟ್ಟನ್ನು ತಿಂದ್ವಿ ರೀ ಎಲ್ಲರೂ. ನಮ್ಮ ವಿಡಿಯೋಗಳು ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ. ನೀವು ಯಾವ ರೀತಿ ನಾಗರ ಚೌತಿಯನ್ನು ಆಚರಣೆ ಮಾಡಿದ್ರಿ ನಮ್ಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟು ಮರ್ಯಾಕೆ ಹೋಗಬೇಡ್ರಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗತ್ತಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಎಲ್ಲ ಶೇರ್ ಮಾಡ್ತಿರಲ್ಲ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಗಳನ್ನು ನೋಡಿರಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಲಿ. ಎಲ್ಲರಿಗೂ ನಾಗರ ಚೌತಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗುನಂತ್ರಿ. ಅಲ್ಲಿವರೆಗೂ ನಮಸ್ಕಾರ.